ನಾನಿವಾಗ ನಿಮಗೆ ಒಂದು ರೋಚಕ ಕತೆ ಹೇಳ್ತೀನಿ. ಇದು ಬರೀ ಕತೆ ಮಾತ್ರ ಅಲ್ಲ, ಒಬ್ಬರ ಜೀವನದಲ್ಲಿ ನಡೆದ ಭಯಾನಕ ಕರಾಳ ಕತೆ. ಅದನ್ನು ಕೇಳಿದರೆ ನಮಗೇನೆ ಸಂಕಟ ಆಗುತ್ತೆ. ಆದರೆ ಹೊತ್ತು ಎಲ್ಲರ ಎದುರಿಗೆ ಅಂತಹದೊಂದು ಪರಿಸ್ಥಿತಿಯನ್ನು ಅನುಭವಿಸಿದ ಬಾಬಾ ಸಾಹೇಬ್ರಿಗೆ ಹೇಗಾಗಿರಬೇಡ. ಹಾಗಾದರೆ ಆ ಕತೆ ಯಾವುದು, ಆಗ ಬಾಬಾ ಸಾಹೇಬರು ಮಾಡಿದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅದು 1923. ಬಾಬಾ ಸಾಹೇಬರು ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಭಾರತಕ್ಕೆ ಬರೋರಿರ್ತಾರೆ. ಇಷ್ಟೊತ್ತಿಗಾಗಲೇ ಬಾಬಾ ಸಾಹೇಬರು ಎಮರ್ಜ್ ಆಗಿರ್ತಾರೆ, ಶೋಷಿತರ ಪಾಲಿಗೆ ಹೀರೋ ಆಗಿರ್ತಾರೆ. ಹೀಗಾಗಿ ಅಂಬೇಡ್ಕರರು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬರ್ತಿದ್ದಾರೆ ಅನ್ನೋ ಸುದ್ದಿ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬರುತ್ತೆ. ಈ ಹೊತ್ತಲ್ಲಿ ಬಾಬಾ ಸಾಹೇಬರ ಸಂಬಂಧಿಯಾಗಿದ್ದ ಬಾಳರಾಮು ಮನೆಯಲ್ಲಿದ್ದ ಎಲ್ರಿಗೂ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದಕ್ಕೆ ಹೊರಟಿರ್ತಾರೆ. ಆದರೆ ತಾಯಿ ರಮಾಬಾಯಿ ಹೊಸ ಬಟ್ಟೆಗಳು ನನಗೆ ಬೇಡ, ಮಕ್ಕಳಿಗೆ ಮಾತ್ರ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಕೊನೆಗೂ ಆ ದಿನ ಬಂದೇ ಬಿಡುತ್ತೆ. ಭಾರತದ ಮೊಟ್ಟ ಮೊದಲ ಬ್ಯಾರಿಸ್ಟರ್ ಆಗಿ ಬಾಬಾ ಸಾಹೇಬರು ದೇಶಕ್ಕೆ ಬರ್ತಾರೆ. ಇವರನ್ನು ಸ್ವಾಗತ ಮಾಡೋದಕ್ಕೆ ಮುಂಬೈ ಹಡಗು ನಿಲ್ದಾಣಕ್ಕೆ ಸಾವಿರಾರು ಮಂದಿ ಬಂದು ಸೇರಿರ್ತಾರೆ. ಆದರೆ ತಾಯಿ ರಮಾಬಾಯಿ ಮಾತ್ರ ಅಲ್ಲಿಗೆ ಬಂದಿರೋದಿಲ್ಲ. ಯಾಕಂದರೆ ಬಾಬಾ ಸಾಹೇಬರ ಸ್ವಾಗತಕ್ಕೆ ಹೋಗೋದಾದರೂ ಹೇಗೆ ಅನ್ನೋ ಚಿಂತೆ ಅವರಿಗೆ ಕಾಡ್ತಾ ಇರುತ್ತೆ. ಯಾಕಂದರೆ ತಮ್ಮಲ್ಲಿರೋದೆಲ್ಲ ಹಳೆ ಸೀರೆಗಳು, ಅವು ಕೂಡ ತೇಪೆಯಿಂದ ತುಂಬಿಕೊಂಡು ಹೋಗಿರ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ಯಾರಿಸ್ಟರ್ ಆಗಿ ಬಂದಿರೋ ಗಂಡನನ್ನು ಸ್ವಾಗತ ಮಾಡೋದಕ್ಕೆ ಹೋದರೆ ಜನ ಬ್ಯಾರಿಸ್ಟರ್ ಹೆಂಡತಿ ಹಳೆ ಸೀರೆ ಉಟ್ಕೊಂಡು ಬಂದಿದ್ದಾಳೆ ಅಂತ ಮಾತಾಡ್ಕೊಳ್ತಾರೆ. ಇದರಿಂದ ನೋವಾಗೋದು ನನ್ನ ಗಂಡನಿಗೆ. ಆದ್ದರಿಂದ ಇಂತಹ ತಪ್ಪು ನನ್ನಿಂದ ಆಗಬಾರ್ದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನೆನಪಾಗುತ್ತೆ. ಯಾವುದೋ ಒಂದು ಸತ್ಕಾರ ಸಮಾರಂಭದಲ್ಲಿ ಶಾಹು ಮಹಾರಾಜರು ಬಾಬಾ ಸಾಹೇಬರಿಗೆ ಜರಿ ಹೆಂಚಿನ ಒಂದು ಶಾಲನ್ನು ಕೊಟ್ಟಿರ್ತಾರೆ. ಅದನ್ನೇ ತಾಯಿ ರಮಾಬಾಯಿ ಸೀರೆ ರೀತಿ ಉಟ್ಕೊಂಡು ಬಾಬಾ ಸಾಹೇಬರ ಸ್ವಾಗತಕ್ಕೆ ಹೋಗ್ತಾರೆ. ಅಲ್ಲಿ ತಾಯಿ ರಮಾಬಾಯಿಯನ್ನ ಯಾರೂ ಗುರ್ತಿಡಿಯೋದಿಲ್ಲ. ಆದರೂ ಜನಸಂದಣಿಯಲ್ಲಿ ತನ್ನ ಹೆಂಡತಿಯ ಸ್ಥಿತಿಯನ್ನು ಕಂಡ ಬಾಬಾ ಸಾಹೇಬರ ಕಣ್ಣುಗಳು ತುಂಬಿಕೊಳ್ತವೆ. ಆ ಕಣ್ಣೀರು ರಮಾಬಾಯಿಗೆ ಮಾತ್ರ ಅರ್ಥ ಆಗಿರುತ್ತೆ. ಮನೆಗೆ ಬಂದು ಕೂಡಲೇ ತಾಯಿ ರಮಾಬಾಯಿ ಬಾಬಾ ಸಾಹೇಬರ ಕಾಲಿಗೆ ಬಿದ್ದು ಕಣ್ಣೀರಿಟ್ಟಾಗ ಅವರ ಬೂಟುಗಳೆಲ್ಲ ಒದ್ದೆಯಾಗ್ಬಿಡ್ತವೆ. ಆಗ ಬಾಬಾ ಸಾಹೇಬರು ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮಗಿರೋ ಬಡತನ ನಿನ್ನ ದೇಹವನ್ನು ತಿಂದು ಬಿಟ್ಟಿದೆ ರಮ ಅಂತ ಮತ್ತಷ್ಟು ಹೊತ್ತು ಕಣ್ಣೀರು ಹಾಕ್ತಾರೆ. ಒಂದಲ್ಲ ಎರಡಲ್ಲ, ಇಂತಹ ಅದೆಷ್ಟೋ ತ್ಯಾಗಗಳನ್ನು ತಾಯಿ ರಮಾಬಾಯಿ ಬಾಬಾ ಸಾಹೇಬರಿಗೋಸ್ಕರ ಮಾಡಿದ್ದಾರೆ. 1927 ಮಾರ್ಚ್ 19 ಮತ್ತು 20ನೇ ತಾರೀಕಿಗೆ ಮಹಾಡ್ ಸಮ್ಮೇಳನ ಫಿಕ್ಸ್ ಆಗಿರುತ್ತೆ. ಅಸ್ಪೃಶ್ಯರಿಗೆ ಸಾರ್ವಜನಿಕ ದೇವಾಲಯ, ಕೆರೆ ಕಟ್ಟೆಗಳಿಗೆ ಸವರ್ಣೀಯರು ಬಹಿಷ್ಕಾರ ಆಗ್ತಾ ಇದ್ರಲ್ಲ, ಅದನ್ನು ನಿಷೇಧ ಮಾಡೋದು ಈ ಮಹಾಡ್ ಸಮ್ಮೇಳನದ ಉದ್ದೇಶ ಆಗಿತ್ತು. ಇಂತಹ ಅನೇಕ ಚಳುವಳಿಯಲ್ಲಿ ಬಾಬಾ ಸಾಹೇಬರು ತೊಡಗಿಕೊಂಡಿರ್ತಾರೆ. ಅವರ ಹೆಗಲಿಗೆ ಹೆಗಲು ಕೊಟ್ಟು ಬಂದ ಕಷ್ಟಗಳನ್ನೆಲ್ಲ ನುಂಗ್ಕೊಂಡು ತಾಯಿ ರಮಾಬಾಯಿ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ಸಂದರ್ಭದಲ್ಲಿ 1926ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಾಯಿ ರಮಾಬಾಯಿ ಅವರಿಗೆ ಮತ್ತೊಂದು ಆಘಾತ ಎದುರಾಗುತ್ತೆ. ಅವರ ಕೊನೆಯ ಮಗ ರಾಜರತ್ನ ತೀರ್ಕೊಂಡು ಬಿಡ್ತಾನೆ. ರಾಜರತ್ನ ತೀರ್ಕೊಂಡ ಅನ್ನೋ ಸುದ್ದಿ ತಿಳಿತಾ ಇದ್ದಂಗೆ ಬಾಬಾ ಸಾಹೇಬರು ಕಣ್ಣುಗಳನ್ನು ಒದ್ದೆ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ತಾಯಿ ರಮಾಬಾಯಿ ಮಗನ ಶವದ ಮುಂದೆ ಗೋಳಾಡಿಕೊಂಡು ಒದ್ದಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಟುಕನ ಮನಸ್ಸು ಸಹ ಕರಗಿ ಹೋಗುವಂಥ ಒಂದು ಘಟನೆ ನಡೀತದೆ. ಅಕ್ಕಪಕ್ಕದ ಮನೆಯವರು ಬಂದು ಬಾಬಾ ಸಾಹೇಬರು ಮತ್ತು ತಾಯಿ ರಮಾಬಾಯಿಗೆ ಸಾಂತ್ವನ ಹೇಳ್ತಾ ಇರ್ತಾರೆ. ನಂತರದಲ್ಲಿ ಶವ ಸಂಸ್ಕಾರಕ್ಕೆ ಸಿದ್ಧತೆ ನಡೀತದೆ. ಆಗ ಬಾಬಾ ಸಾಹೇಬರು ಬಳಿಗೆ ಬಂದು ಮಗುವಿನ ಪಾರ್ಥಿವ ದೇಹದ ಮೇಲೆ ಹೊಸ ಬಟ್ಟೆಯನ್ನು ಹೊದಿಸೋದಕ್ಕೆ ಹಣ ಕೊಡಿ ಅಂತ ಕೇಳ್ತಾರೆ. ಆದರೆ ಬಾಬಾ ಸಾಹೇಬರು ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಒದ್ದಾಡ್ತಾ ಇರಬೇಕಾದ್ರೆ ತಾಯಿ ರಮಾಬಾಯಿ ಮುಂದೆ ಬರ್ತಾರೆ. ತಮ್ಮ ಬಳಿ ಇದ್ದ ಹಳೆ ಸೀರೆಯಲ್ಲೇ ಮಗುವಿನ ಪಾರ್ಥಿವ ಶರೀರವನ್ನು ಸುತ್ತಿ ಅಂತ್ಯಕ್ರಿಯೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇಂತಹದೊಂದು ಪರಿಸ್ಥಿತಿಯನ್ನು ಹೇಳುವಾಗ ನೋಡುವಾಗ ಎಷ್ಟೊಂದು ಬೇಜಾರಾಗುತ್ತೆ ನಮಗೆ. ಆದರೆ ಇಂತಹ ಘೋರ ಪರಿಸ್ಥಿತಿಯಲ್ಲೂ ಶೋಷಿತ ಸಮುದಾಯಗಳ ಸಬಲೀಕರಣಕ್ಕಾಗಿ ತೊಡಗಿಸ್ಕೊಂಡಿದ್ರಲ್ಲ ಆ ಬಾಬಾ ಸಾಹೇಬರು ಮತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತರಲ್ಲ ತಾಯಿ ರಮಾಬಾಯಿ, ಅವರ ತ್ಯಾಗಕ್ಕೆ ನಾವೆಲ್ಲ ಎದ್ದು ನಿಂತು ಸಲ್ಯೂಟು ಹೊಡಿಲೇಬೇಕು. ಅವತ್ತು ಬಾಬಾ ಸಾಹೇಬರು ಅನುಭವಿಸಿದ ಕಷ್ಟವನ್ನು ಇವತ್ತು ಯಾರು ಅನುಭವಿಸ್ತಾ ಇಲ್ಲ ಅಂದರೆ ಅದಕ್ಕೆ ಬಾಬಾ ಸಾಹೇಬರೇ ಕಾರಣ. ಸಾಮಾಜಿಕ ಕಷ್ಟಗಳ ಜೊತೆಗೆ ಆರ್ಥಿಕ ಕಷ್ಟಗಳು ಸಹ ಅವರನ್ನು ಹಿಪ್ಪೆ ಮಾಡಿಬಿಟ್ಟಿದ್ವು. ಆದರೂ ಬಾಬಾ ಸಾಹೇಬರು ಎದೆಗುಂದೋದಿಲ್ಲ. ಓದ್ತಾರೆ ಹಗಲು ರಾತ್ರಿ ಓದಿ ಕೊನೆಗೊಂದು ದಿನ ಭಾರತದ ಸಂವಿಧಾನವನ್ನೇ ಬರೆದುಬಿಡ್ತಾರೆ. ಇವತ್ತು ಆ ಸಂವಿಧಾನ ಇರೋದಕ್ಕೇನೆ ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಒಟ್ಟಿನಲ್ಲಿ ಅಂಬೇಡ್ಕರ್ ಅಂದರೆ ಒಂದು ದೊಡ್ಡ ಆಲದ ಮರ. ಅದರ ನೆರಳಲ್ಲಿ ಆಶ್ರಯ ಪಡೆಯೋರ ಸಂಖ್ಯೆ ಲೆಕ್ಕಕ್ಕೆ ಇಲ್ಲ. ಈಗಂತೂ ಅಂಬೇಡ್ಕರ್ ಮನೆಯ ಹಣತೆ ಆಗ್ತಾ ಇದ್ದಾರೆ. ನೊಂದವರಿಗೆ ನೋವುಂಡವರಿಗೆ ದಿನನಿತ್ಯದ ಸೂರ್ಯನಾಗಿ ಬೆಳಕು ಕೊಡ್ತಾನೇ ಇದ್ದಾರೆ. ಬಾಬಾ ಸಾಹೇಬರು ನಮಗೆ ನೆನ್ನೆನೂ ಬೇಕಾಗಿದ್ದರು, ಇವತ್ತು ಬೇಕಾಗಿದ್ದಾರೆ, ನಾಳೆನೂ ಬೇಕಾಗ್ತಾರೆ.
ಫೈನಲಿ ಶೋಷಿತ ಸಮುದಾಯಗಳ ಪಾಲಿಗೆ ಮುಳುಗದ ಸೂರ್ಯನ ರೀತಿ ಬಾಬಾ ಸಾಹೇಬರು ಸದಾ ಕಗ್ಗೊಳಿಸ್ತಾ ಇರ್ತಾರೆ. ಕಗ್ಗತ್ತಲಲ್ಲಿರೋರಿಗೆ ಕರಗದ ಕಂದೀಲಿನ ರೀತಿ ಬೆಳಕನ್ನು ಕೊಡ್ತಾನೇ ಇರ್ತಾರೆ.